ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಇಂಗ್ಲೀಷ್ ಲೆಸನ್ಸ್. ಇವತ್ತಿನ ವಿಷಯ ನಾವು ಆ್ಯಂಟನಿಮ್ಸ್ ಅಂತ ನಾವು ತಗೊಳ್ಳೋಣ. ಆ್ಯಸ್ ಯು ನೋ, ಇದೆಲ್ಲನೂ ನಾವು ಇಂಗ್ಲೀಷ್ ಲೆಸನ್ಸನ್ನು ನಾವು ನಮ್ಮ ಎಕ್ಸಾಮ್ಸ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಹೂವರ್ ಫೈನ್ಸ್ ಇಂಗ್ಲೀಷ್ ಬಿಟ್ ಪ್ರೊಬ್ಲಮ್ಯಾಟಿಕ್, ಸೊ ಹ್ಯಾವಿಂಗ್ ದೆಮ್ ಇನ್ ಮೈಂಡ್, ಈ ಒಂದು ಸೆಷನ್ಸನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಪ್ರೊಸೀಡ್ ಮಾಡ್ಕೊಳ್ಳೋಣ. ನಿನ್ನೆ ನಾವು ದ ಪ್ರೀವಿಯಸ್ ಕ್ಲಾಸಸ್ ವಿ ಸಾ ಅಬೌಟ್ ಸಿನಾನಿಮ್ಸ್ ವೇರ್ ಇಟ್ ಈಸ್ ದ ಮೀನಿಂಗ್ನ ಸೇಮ್ ಪದಗಳಿಗೆ ಡಿಫ್ರೆಂಟ್ ಪದಗಳಿಗೆ ಒಂದೇ ಅರ್ಥ ಕೊಡುವಂತಹ ಬೇರೆ ಪದಗಳನ್ನು ನೋಡಿದ್ವಿ. ಇವತ್ತು ನಾವು ಆ್ಯಂಟನಿಮ್ಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈಗ ಆ್ಯಂಟನಿಮ್ಸ್ ಸಹ ಆ್ಯಂಟಿ ಅಂತ ಹೇಳಿದ್ರೆ ಆಪೋಸಿಟ್, ಸಮಥಿಂಗ್ ವಿಚ್ ಈಸ್ ಆಪೋಸಿಟ್. ನಿಮ್ ಅಂತ ಹೇಳಿದ್ರೆ ಸೇಮ್ ಥಿಂಗ್, ದಟ್ ಈಸ್ ಇಟ್ಸ್ ಅ ನೇಮ್. ಸೊ ಆ್ಯಂಟೋನಿಮ್ ಅಂತ ಹೇಳಿದಾಗ ಫ್ರಮ್ ಟು ವರ್ಡ್ಸ್ ಇಟ್ ಈಸ್ ಡಿರೈವ್ಡ್, ಆ್ಯಂಟಿ ಪ್ಲಸ್ ನಿಮ್. ಆ್ಯಂಡ್ ಸೊ ಆ್ಯಂಟೋನಿಮ್ ಅಂತ ಹೇಳಿದಾಗ ಆಪೋಸಿಟ್ ವರ್ಡ್ ಅಂತ ಹೇಳಿ. ಯಾಕೆ ಬೇಕು ಇದು ಆ್ಯಂಟೋನಿಮ್ ಅಂತ ಹೇಳಿದಾಗ? ಎಲ್ಲವೂ ಸಹ ಒಂದು ಸಪೋರ್ಟಿವ್ ಮೀನಿಂಗ್ ಕೊಡೋ ಥರ ಇರೋದಿಲ್ಲ. ಸಮ್ಟೈಮ್ಸ್ ಇಟ್ ಈಸ್ ರಿಕ್ವೈರ್ಡ್ ದಟ್ ವಿ ಹ್ಯಾವ್ ಅಪೋಸಿಟ್ ವರ್ಡ್ಸ್ ಆಲ್ಸೋ ಟು ಸಮ್ ವರ್ಡ್ಸ್. ಸೊ ಹಾಗಾಗಿ ಈಗ ಟುಡೇ ಆರ್ ಸೆಷನ್ ವಿಲ್ ಬಿ ಫೋಕಸ್ಡ್ ಕಂಪ್ಲೀಟ್ಲಿ ಆನ್ ದಿ opposite words or the opposite meaning to a given word, which are otherwise called as antonyms. Okay, so we shall now proceed. Fine. What are antonyms? Antonyms are words that give the opposite meaning to the given word. ಈಗ ನಮಗೆ ಯಾವ್ಯಾವ ಪದಗಳಿರುತ್ತೆ, ಅದರ ವಿರುದ್ಧ ಪದಗಳನ್ನು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ದೇ ಆರ್ ದಿ ಆಪೋಸಿಟ್ ವರ್ಡ್ಸ್ ಅಂತ ಹೇಳುವಾಗ ವಿರುದ್ಧ ಪದ ಅಂದರೆ ಎಕ್ಸಾಕ್ಟ್ಲಿ ದಿ ಆಪೋಸಿಟ್ ಇನ್ ಮೀನಿಂಗ್ ಟು ದ ವರ್ಡ್. ಈಗ ಫಾರ್ ಎಕ್ಸಾಂಪಲ್ ಅಡ್ವರ್ಸಿಟಿ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ನಾಟ್ ಫೇವರಬಲ್ ಟು ಅಸ್. ಯಾವುದು ನಮಗೆ ಅನಾನುಕೂಲಕರವಾಗಿ ಇರುತ್ತೋ ಅದನ್ನು ನಾವು ಅಡ್ವರ್ಸ್ ಅಥವಾ ಅಡ್ವರ್ಸಿಟಿ ಅಂತ ಹೇಳ್ತೀವಿ. ಅದರ ಒಂದು ಆಪೋಸಿಟ್ ವರ್ಡ್ ಏನಿರಬಹುದು? ಅಡ್ವರ್ಸಿಟಿಯಲ್ಲಿ ಬೇರೆ ಬೇರೆ ಅರ್ಥನೂ ಬರುತ್ತೆ. ಎನಿಥಿಂಗ್ ದಟ್ ಈಸ್ ಅನ್ಫೇವರೇಬಲ್ ಇರ್ಬೋದು, ಅಥವಾ ಬಡತನ ಇರ್ಬೋದು, ಅಥವಾ ಸಮಥಿಂಗ್ ವಿಚ್ ಇಸ್ ವೆರಿ ಅನ್ಕಂಫರ್ಟೇಬಲ್ ಇರ್ಬೋದು. ಅದಕ್ಕೆಲ್ಲ ವಿರುದ್ಧ ಪದ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ಆಸ್ ಪ್ರಾಸ್ಪೆರಿಟಿ. ಎಲ್ಲವೂ ಅನುಕೂಲಕರವಾಗಿರುವಂಥದ್ದು ಆ್ಯಂಡ್ ಸಮಥಿಂಗ್ ವಿಚ್ ಇಸ್ ಪ್ಲೆಂಟಿ, ಆಮೇಲೆ ಬಹಳ ಕನ್ವೀನಿಯೆಂಟ್ ಆಗಿರೋದು. ಸೊ ಅಡ್ವರ್ಸಿಟಿಯ ಆಪೋಸಿಟ್ ಇಟ್ ಈಸ್ ಕಾಲ್ಡ್ ಆಸ್ ಪ್ರಾಸ್ಪೆರಿಟಿ. ದೆನ್ ಕೈಂಡ್ ಆರ್ ಬೆನೆವೋಲೆಂಟ್. ಸೊ ಕೈಂಡ್ ಅಂತ ಹೇಳಿದ್ರೆ ನಾವು ಬಹಳ ಒಂದು ದಯೆ, ಕರುಣೆ, ಇದೆಲ್ಲನೂ ಸಹ ಇದೊಂದು ಕ್ವಾಲಿಟಿ, ಇಟ್ಸ್ ಅನ್ ಎಮೋಷನ್. ಹಾಗಾಗಿ ಕೈಂಡ್ ಮತ್ತು ಬೆನೆವೋಲೆಂಟ್ಗೆ ವಿರುದ್ಧ ಪದ ಯಾವುದು ಅಂತ ಹೇಳಿದರೆ ದಯಾಹೀನ, ವೆರ್ ದೇರ್ ಈಸ್ ನೋ ಮರ್ಸಿ. ಸೊ ಹಾಗಾಗಿ ಕ್ರೂಯಲ್, ಮರ್ಸಿಲೆಸ್. ಸೊ ಇದೆಲ್ಲವೂ ಸಹ opposites for the word kind or benevolent. ನೆಕ್ಸ್ಟ್ ಬಾಂಡೇಜ್ ಅಂತ ಹೇಳಿದ್ರೆ ಎಲ್ಲಿ ನಾವು ಕಟ್ಟಳೆಗಳು ಅಥವಾ ಒಂದು ಸಂಕೋಲೆಗಳಿಂದ ಬಂಧಿತರಾಗಿರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಬಾಂಡೇಜ್. ಸೊ ಆಪೋಸಿಟ್ ಆಫ್ ದಟ್ ಬಾಂಡೇಜ್ ಏನಿರ್ಬೋದು? ಇಟ್ ಈಸ್ ಸ್ವಾತಂತ್ರ್ಯ, ಫ್ರೀಡಮ್. ಓಕೆ. ದೆನ್ ಅಸೆಂಟ್ ಅಂತಂದರೆ ಗೋಯಿಂಗ್ ಅಪ್. ಸೊ ಅಸೆಂಟ್ ಅಂತಂದರೆ ಕೆಳಗಿನಿಂದ ಮೇಲೆ ಹೋಗುವಂತಹ ಒಂದು ಮೂವ್ಮೆಂಟ್ಗೆ ಇಟ್ ಈಸ್ ಕಾಲ್ಡ್ ಆಸ್ ಎನ್ ಅಸೆಂಟ್. ಸೊ ದಿ ಆಪೋಸಿಟ್ ಮೋಷನ್ ಅಥವಾ ಆಪೋಸಿಟ್ ಮೂವ್ಮೆಂಟ್ ಏನಿರುತ್ತೆ, ದ ಡೌನ್ವರ್ಡ್ ಮೂವ್ಮೆಂಟ್ ಈಸ್ ಕಾಲ್ಡ್ ಆಸ್ ದಿ ಡಿಸೆಂಟ್. ಓಕೆ. ಸೊ ಅಸೆಂಡಿಂಗ್ ಇಸ್ ಅ ವರ್ಬ್, ಡಿಸೆಂಡಿಂಗ್ ಇಸ್ ಆಲ್ಸೋ ಅ ವರ್ಬ್. ಅದನ್ನು ನಾವು ನೌನ್ ಫಾರ್ಮ್ಗೆ ಕನ್ವರ್ಟ್ ಮಾಡೋವಾಗ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಅಸೆಂಟ್ ಆಸ್ ವೆಲ್ ಆಸ್ ಅ ಡಿಸೆಂಟ್. Coming down is called as a descent. Up is ascent, down is descent. Next one, converge. So converge ಅಂತ ಹೇಳಿದ್ರೆ ಯಾವ್ದ್ಯಾವುದು ಚೆದರಿ ಇರುತ್ತೋ ಅದನ್ನೆಲ್ಲವೂ ಒಂದು ಕಡೆ ಬಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಕಾನ್ವರ್ಜಿಂಗ್. ದಟ್ ಈಸ್ ಅ ವರ್ಬ್. ಕಾನ್ವರ್ಜಿಂಗ್ ಇಸ್ ಅ ವರ್ಬ್. ಕಾನ್ವರ್ಜೆನ್ಸ್ ಇಸ್ ಅ ನೌನ್. ಅದೇ ಇವಾಗ ಒಂದಾಗಿರುವಂಥದ್ದು ಬೇರೆ ಬೇರೆ ಥರ ಆದಾಗ ಇಟ್ ಈಸ್ ಕಾಲ್ಡ್ ಆಸ್ ಡೈವರ್ಜ್ ಅಂದರೆ ಸ್ಕ್ಯಾಟರ್ ಆಗುವಂಥದ್ದು. ಸೊ ಅಪೋಸಿಟ್ ಆಫ್ ಕಾನ್ವರ್ಜ್ ಈಸ್ ಟು ಡೈವರ್ಜ್. ನೆಕ್ಸ್ಟ್ ಒನ್, ಕ್ಲಾರಿಟಿ. ಸೊ ಕ್ಲಾರಿಟಿ ಅಂದರೆ ಏನು? ವೇರ್ ಎವ್ರಿಥಿಂಗ್ ಈಸ್ ವೆರಿ ನೀಟ್ ಆ್ಯಂಡ್ ದೆರ್ ಆರ್ ನೋ ಡೌಟ್ಸ್ ದೇರ್. ಸೊ ಇದನ್ನು ನಾವು ಕ್ಲಾರಿಟಿ ಆಫ್ ಥಾಟ್, ಕ್ಲಾರಿಟಿ ಆಫ್ ಮೈಂಡ್, ಕ್ಲಾರಿಟಿ ಇನ್ ಸಿಚುವೇಶನ್. ಸೊ ವೇರ್ ದೆರ್ ಆರ್ ನೋ ಬ್ಲಾಕ್ಸ್, ಅದನ್ನು ನಾವೇನಂತೀವಿ? ದಟ್ ಈಸ್ ಕಾಲ್ಡ್ ಆಸ್ ಅ ಕ್ಲಾರಿಟಿ. ಈಗ ಅದರ ಆಪೋಸಿಟ್ ಏನು ಬರುತ್ತೆ? ಆಂಬಿಗ್ಯೂಟಿ ಅಂದರೆ ಅದ ಅನ್ನೋ ಒಂದು ಕನ್ಫ್ಯೂಷನ್ ಇರೋವಾಗ, ಯಾವಾಗ ನಮಗೆ ಒಂದು ಫೈನಲ್ ಆಗಿ ಇದೆ ಅಂತ ಹೇಳಿ ಡಿಸೈಸಿವ್ ಆಗಿ ನಾವು ಹೇಳೋಕ್ಕಾಗ್ತಾ
ಆಗ್ತಾ ಇಲ್ಲ, then that is called as being ambiguous. So the opposite of clarity is ambiguity. Clarity is a noun, ambiguity is also a noun. Ambiguous ಅಂತ ಹೇಳಿದ್ರೆ something which is unclear. Clarity ಅಂತ ಅಂದರೆ something which is clear. Okay, then affirm ಅಂತ ಹೇಳಿದ್ರೆ something where ಹೌದು, agree, ಐ ಅಫರ್ಮ್, ನಾನು ಸಪೋರ್ಟ್ ಮಾಡ್ತೀನಿ ಇದಕ್ಕೆ, ಅಥವಾ ನಾನು ಅಗ್ರಿ ಮಾಡ್ತೀನಿ, ಅಪ್ರೂವ್ ಮಾಡ್ತೀನಿ, ಇದಕ್ಕೆ ಹೌದು ಅಂತ ಹೇಳ್ತೀನಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಅಫರ್ಮೇಷನ್. ಅಫರ್ಮೇಷನ್ ಅಂತ ಅಂದರೆ ಅಗ್ರಿಂಗ್ ಇನ್ ದ ಪಾಸಿಟಿವ್. ಓಕೆ, ಸೊ ಎಸ್ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ಆ್ಯಸ್ ಅನ್ ಅಫರ್ಮೇಷನ್. ಎಸ್ ಅಂತ ಹೇಳ್ತೀನಿ, ಹೌದು ಅಂತ ಹೇಳ್ತೀನಿ, ಸೊ ಅದನ್ನು ನಾವು ಅಫರ್ಮೇಟಿವ್ ರಿಪ್ಲೈಸ್ ಅಂತ ನಾವು ಹೇಳ್ತೀವಿ. ಅದರ ಆಪೋಸಿಟ್ ಆಗಿ ನೋ, negative, so reject, refuse, disapprove, so all these form the opposites for the word affirm. Fine. Next, barbaric. ಬಾರ್ಬ್ಯಾರಿಕ್ ಅಂತ ಹೇಳಿದ್ರೆ ಸ್ಯಾವೇಜ್ ಅಂತ ಹೇಳಿ, ಅಂದರೆ ಎಲ್ಲಿ ನಮಗೆ ಒಂದು ರಿಫೈನ್ಮೆಂಟ್ ಇರೋದಿಲ್ಲ, ಎಲ್ಲಿ ಒಂದು ಕ್ರೂಡಾಗಿ ನಮ್ಮ ಬಿಹೇವಿಯರ್ ಇರುತ್ತೆ, ನಮ್ಮ ಆ್ಯಕ್ಷನ್ಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಬಾರ್ಬ್ಯಾರಿಕ್. ಇನ್ನು ಸಿವಿಲೈಸೇಷನ್ ಅಡ್ವಾನ್ಸ್ ಆಗಿರೋಕ್ಕಿಂತ ಮುಂಚೆ ಇದ್ದಂಥ ಕೆಲವೊಂದು ಟ್ರೈಬ್ಸ್ನ ನಾವು ಇತಿಹಾಸದಲ್ಲಿ ಬಾರ್ಬ್ಯಾರಿಕ್ ಟ್ರೈಬ್ಸ್ ಅಥವಾ ಬಾರ್ಬ್ಯಾರಿಕ್ ಗ್ರೂಪ್ಸ್ ಅಂತ ನಾವು ಹೇಳ್ತೀವಿ. ಸೊ ಬಾರ್ಬ್ಯಾರಿಕ್ ಅಂತ ಹೇಳಿದ್ರೆ ವೇರ್ ದೆರ್ ಇಸ್ ನೋ ರಿಫೈನ್ನೆಸ್ ಇನ್ ಅವರ್ ಬಿಹೇವಿಯರ್, where there is no refinedness in our actions or words, ಅದನ್ನು ನಾವು ಬಾರ್ಬ್ಯಾರಿಕ್. ಬಹಳ ಒಂದು ಒರಟಾಗಿ ಇರೋವಂಥದ್ದು, ಬಹಳ ಒಂದು ರಫ್ ಆಗಿರೋವಂಥದ್ದು, ಕ್ರೂಡ್ ಆಗಿರೋವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಬಾರ್ಬ್ಯಾರಿಕ್. ಸೊ ಅದರದ್ದೇ ಆದಂಥ ಆಪೋಸಿಟ್ನ ನಾವೇನು ಹೇಳ್ತೀವಿ, ಆಪೋಸಿಟ್ ಆಫ್ ಬಾರ್ಬ್ಯಾರಿಕ್ ಈಸ್ ಟು ಬಿ ರಿಫೈನ್ಡ್ ಆರ್ ಇಟ್ ಈಸ್ ಟು ಬಿ ಸಿವಿಲೈಸ್ಡ್. ಓಕೆ, ಸೊ ಸಿವಿಲ್ ಅಂತ ಹೇಳಿದಾಗ ಅಲ್ಲಿ ಒಂದು ಚೌಕಟ್ಟಲ್ಲಿ ನಮ್ಮ ವರ್ತನೆಯನ್ನು ನಾವು ಹೇಗೆ ಗ್ರೂಮ್ ಮಾಡ್ಕೊಳ್ತೀವಿ, ರಿಫೈನ್ಡ್ ಆಗಿ ಎಲ್ಲರಿಗೂ ಒಪ್ಕೊಳ್ಳೋ ಹಾಗೆ ನಾವು ನಮ್ಮ ಬಿಹೇವಿಯರನ್ನು ನಾವು ಸ್ವಲ್ಪ ರಿಫೈನ್ ಮಾಡಿಕೊಂಡಾಗ, ಪಾಲಿಷ್ ಮಾಡಿಕೊಂಡಾಗ, ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಸಿವಿಲ್. ಓಕೆ, ಆರ್ ಅದರ್ವೈಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೀಯಿಂಗ್ ಸಿವಿಲೈಸ್ಡ್. ಆಲ್ ರೈಟ್. ಸೊ ಬಾರ್ಬ್ಯಾರಿಕ್ಕಿಂದ ಸಿವಿಲೈಸೇಷನ್ಗೆ ನಾವು ಹೇಗೆ ಬರ್ತೀವಿ ಅಂತ ಹೇಳಿದ್ರೆ, ದಟ್ ಮೀನ್ಸ್ ಫ್ರಮ್ ರಫ್ನೆಸ್, ಫ್ರಮ್ ಬೀಯಿಂಗ್ ವೆರಿ ಕ್ರೂಡ್, ವಿ ಆರ್ ಮೂವಿಂಗ್ ಟು ಅ ಮೋರ್ ರಿಫೈನ್ಡ್ ಆರ್ ಅ ವೆರಿ ಪಾಲಿಶ್ಡ್ ವೇ ಆಫ್ ಅವರ್ behavior. So that is called as being civilized, opposite of the word barbaric. Then next one ಬಂದು ಒಬೇ ಅಂತ ಹೇಳಿದರೆ ಯಾರಾದರೂ ಏನಾದರೂ ಹೇಳಿದಾಗ ಅದನ್ನು ಒಪ್ಪುವಂಥದ್ದು, ಅದನ್ನು ಒಪ್ಕೊಂಡು ಮಾಡೋ ಅಂಥದ್ದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಟು ಒಬೇ. ಆಪೋಸಿಟ್ ಆಫ್ ದ್ಯಾಟ್, ನಾನು ಮಾಡೋದಿಲ್ಲ, ಒಬೆ ಅಂತ ಹೇಳಿ ತಲೆ ತೆಗೆಸಿ ಮಾಡೋ ಅಂಥದ್ದು, ಎಸ್ ಅಂತ ಅಂದ್ಕೊಂಡು ಅದನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ನಾವು ರೆಫ್ಯೂಟ್ ಮಾಡ್ಕೊಂಡು ಹೋದಾಗ ವಾಟ್ ಈಸ್ ಇಟ್ ಕಾಲ್ಡ್ ಆಸ್? ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಸೊಬೆ ಅಂತಲೂ ಆಗುತ್ತೆ, ಬಟ್ ಅದರ್ವೈಸ್ ಆಲ್ಸೋ ಡಿಫೈ ಈಸ್ ಅ ಬೆಟರ್ ವರ್ಡ್. ಯಾಕೆ ಅಂತ ಹೇಳಿದ್ರೆ ಐ ನಾಟ್ ಡೂ ಅನ್ನೋ ಒಂದು ಟೋನ್ ಬರುತ್ತೆ. ಡಿಫೈಯಿಂಗ್ ಅಂತ ಹೇಳುವಾಗ ಐ ಡೋಂಟ್ ಅಗ್ರಿ ಅನ್ನೋವಾಗ ಕಂಪ್ಲೀಟ್ ಆಪೋಸಿಟ್ ಆಫ್ ಒಬೀಡಿಯನ್ಸ್, ಡಿಫೈಯಿಂಗ್. Okay, so defying means where you don't agree at all, you are rejecting the whole thing, you are refusing the whole thing, that is called as defying. Defiance is the noun. Okay, for obedience it is the opposite word, exact opposite is called as defiance. Then idu obey bandu verb form alli ide, defy is also in the verb form. So noun form anta helidaga obedience and defiance. Fine. Then ecstasy. What is ecstasy? Ecstasy is the highest form of joy. ನಮ್ಗೆ ಅತ್ಯಂತವಾಗಿ ಪರಮಾನಂದ ಅಂತ ಹೇಳ್ತೀವಿ. That is called as maximum, the peak of happiness is called as ecstasy, where the joy doesn't have any bounds. All right, that is called as ecstasy. ಅದರ opposite ಏನಾಗುತ್ತೆ? ಡಿಪ್ರೆಷನ್, ಡಿಸಪಾಯಿಂಟ್ಮೆಂಟ್ ಆರ್ ಮಿಸರಿ. ಫೈನ್. ಸೊ ಇದೆಲ್ಲ ಈಕ್ವಲೆಂಟ್ ಪದಗಳು ಅದಕ್ಕೆ. ಸೊ ಎಕ್ಸ್ಟೆಸಿಯ ಆಪೋಸಿಟ್ ಬಂದು ಮಿಸರಿ. ಮಿಸರಿ ಅಂದರೆ ತುಂಬ ದುಃಖ, ತುಂಬ ಪರಿತಪಿಸೋದು, that is called as misery. So ecstasy is the highest limit of joy and misery is the lowest depths of disappointment. Fine. Then rigid andre ಏನು? Where there is no compromise, where everything is in a particular fixed position ಅಲ್ಲಿ ಇರೋವಂಥದ್ದನ್ನು, where ಯಾವುದು ಆ ಕಡೆ ಈ ಕಡೆ where there is no change. Okay, that is called as being very very rigid. ಅದರದೇ opposite ಏನು? Flexible, where there is no rigidity there, and flexible of movement, flexibility in thought. Okay, flexibility in movement and thought, that is called as being flexible. Then fiasco. Okay,
ನಾವು ದೀಸ್ ಆರ್ ಆಲ್ ಬಿಟ್ ನಾವು ಯು ಹ್ಯಾವ್ ಟು ಯೂಸ್ ಇನ್ ಜನರಲ್. ಯಾಕೆ ಅಂತಂದರೆ ಇವೆಲ್ಲನೂ ಸಹ ಬೇಕು ಪದಗಳು. ನಾವು ಇವಾಗ ವೊಕ್ಯಾಬ್ಯುಲರಿ ಬಿಲ್ಡಿಂಗ್ ಎಕ್ಸಸೈಸಸ್ ಅಂತ ನಾವು ಈ ಸೆಷನ್ಸನ್ನು ಮಾಡೋವಾಗ, ಪರ್ಟಿಕ್ಯುಲರ್ಲಿ ವೆನ್ ಯು ಕಮ್ ಟು ಸಿನೋನಿಮ್ಸ್, ಆ್ಯಂಟನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಇದೆಲ್ಲನೂ ಮಾಡೋವಾಗ ಕೆಲವೊಂದು ಯು ಹ್ಯಾವ್ ಟು ಪಿಕ್ ಅಪ್ ನ್ಯೂ ವರ್ಡ್ಸ್. ಆಲ್ ರೈಟ್, ಸೊ ಇಟ್ ಈಸ್ ದೇರ್ ಈಸ್ ನೋ ಜಾಯ್ ಇನ್ ಯೂಸಿಂಗ್ ದ ಸೇಮ್ ಓಲ್ಡ್ ವರ್ಡ್ಸ್ ಅನ್ನೋದಕ್ಕಿಂತನೂ ಯು ಹ್ಯಾವ್ ಟು ಸೇ ದಟ್ ಯು ಆರ್ ಗೆಟಿಂಗ್ acquainted with new words and adding up better words to your vocabulary. ಓಕೆ, ಈಗ ಜಸ್ಟ್ ವೊಕ್ಯಾಬ್ಯುಲರಿ ಅಂತ ಹೇಳಿದಾಗ ನಾವು ವೊಕ್ಯಾಬ್ಯುಲರಿ ನೀವು ಬಿಲ್ಡ್ ಮಾಡ್ಕೋಬೇಕು, ನಿಮ್ಮ ವೊಕ್ಯಾಬ್ಯುಲರಿ ಚೆನ್ನಾಗಿರಬೇಕು ಅಂತ ಹೇಳಿ ಸಾಧಾರಣವಾಗಿ ವಿ ಎಕ್ಸ್ಪೆಕ್ಟ್ ಗುಡ್ ವೊಕ್ಯಾಬ್ಯುಲರಿ ಫ್ರಮ್ ಅ ಡಿಗ್ರಿ ಸ್ಟೂಡೆಂಟ್ ಆರ್ ಫ್ರಮ್ ಅ ಗ್ರ್ಯಾಜುಯೇಟ್ ಅಂತ ಹೇಳಿದಾಗ ಏನು ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ದಟ್ ಮೀನ್ಸ್ ಇಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ವರ್ಡ್ಸ್ ದಟ್ ಯು ನೋ ಇನ್ ಅ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ದ ನಂಬರ್ ಆಫ್ ವರ್ಡ್ಸ್ that we know in a particular language. ಈಗ ಇಂಗ್ಲೀಷಲ್ಲಿ ವೊಕ್ಯಾಬ್ಯುಲರಿ, ವಾಟ್ ಈಸ್ ಯುವರ್ ವೊಕ್ಯಾಬ್ಯುಲರಿ ಅಂದರೆ ನಂಬರ್ ಆಫ್ ವರ್ಡ್ಸ್, ಎಷ್ಟು ಪದಗಳು ನಮಗೆಲ್ಲ ಸಾಧಾರಣವಾಗಿ ಗೊತ್ತಿರಬಹುದು, ಮೇ ಬಿ 500, 1000, 10,000. So if your reading is vast, if your knowledge is something which is updated ಅಂತ ಹೇಳಿದಾಗ, if you are going on adding new words, better words to your diction ಅಂತ ಹೇಳಿದ್ರೆ, ನಾವು ಮಾತಾಡುವಂತಹ ಒಂದು ರೇಂಜಲ್ಲಿ if you have got more words, instead of repeating the same words, if you are putting new words ಅಂತ ಹೇಳಿದಾಗ that means you are building your vocabulary. Instead of using the same word, you use some other word in place of that. Okay, that is called as a vocabulary building exercise. So ನೀವು ಪ್ರತಿದಿನ ಅಟ್ಲೀಸ್ಟ್ ಒನ್ ವರ್ಡ್ ಇಫ್ ಯು ಆ್ಯಡ್ ಅಪ್ ಟು ಯುವರ್ ವೊಕ್ಯಾಬ್ಯುಲರಿ ಅನ್ನೋವಾಗ ನಿಮ್ಮ ಭಾಷೆ ಇಟ್ ವಿಲ್ ಬಿ ಇವನ್ ಮೋರ್, ದಟ್ ಮೀನ್ಸ್ ಇಟ್ ಶೋಸ್ ದಟ್ ಯು ಹ್ಯಾವ್ ಗಾಟ್ ಅ ಬೆಟರ್ ಹೋಲ್ಡ್, ಬೆಟರ್ ಕಮ್ಯಾಂಡ್ ಆ್ಯಂಡ್ ಅ ಬೆಟರ್ ರೇಂಜ್ ಆಫ್ ಯುವರ್ ವರ್ಡ್ಸ್. ಓಕೆ, ದೆನ್ ಈಗ ಫಿಯಾಸ್ಕೋ, ದಟ್ ಈಸ್ ಅ ವರ್ಡ್ ದಟ್ ವಿ ವರ್ ಡೀಲಿಂಗ್ ವಿತ್. ಸೊ ಈಗ ಫಿಯಾಸ್ಕೋ ಅಂತ ಹೇಳಿದರೆ ಯಾವುದು ಬಹಳ ಒಂದು ಹೈ ಎಕ್ಸ್ಪೆಕ್ಟೇಷನ್ಸಿಂದ ನಾವು ಅಂದ್ಕೊಂಡಿರ್ತೀವಿ ಇದು ತುಂಬ ದೊಡ್ಡ ಸಕ್ಸಸ್ ಆಗತ್ತೆ ಅಂತ ಹೇಳಿದಾಗ ಅಟ್ಟರ್ ಫ್ಲಾಪ್ ಆಗತ್ತೆ. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಫಿಯಾಸ್ಕೋ. ಅಂದರೆ ಕಂಪ್ಲೀಟ್ ಸೋಲನ್ನು ಅನುಭವಿಸೋದು ಅಥವಾ ನೆಲ ಕಚ್ಚೋವಂಥದ್ದು ಅಥವಾ ಕಂಪ್ಲೀಟಾಗಿ ನಾವು ಅಂದ್ಕೊಂಡಿದ್ದಕ್ಕಿಂತ ಕಂಪ್ಲೀಟ್ ಫೇಲ್ಯೂರ್, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಫಿಯಾಸ್ಕೋ. ಅದರ್ವೈಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಡಿಬ್ಯಾಕಲ್, ಕಂಪ್ಲೀಟ್ ಡಿಸ್ಟ್ರಾಯ್ ಆಗುವಂಥದ್ದನ್ನು ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಡಿಬ್ಯಾಕಲ್. ನಾವು ಏನೇನೋ ಹೈ ಹೋಪ್ಸ್ ಇಟ್ಕೊಂಡಿದ್ವಿ, ಆ್ಯಂಬಿಷನ್ಸ್ ಇಟ್ಕೊಂಡಿದ್ವಿ, ಆದರೆ ಕಂಪ್ಲೀಟ್ ರಿವರ್ಸಲ್ ಆದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಫಿಯಾಸ್ಕೋ. ಎಕ್ಸಾಂಪಲ್, ಒಂದು ಕ್ರಿಕೆಟ್ ಮ್ಯಾಚ್ ಇರ್ಬೋದು, ವಿ ವುಡ್ ಹ್ಯಾವ್ expected that it will be a tremendous success ಅಂತ ಅಂದ್ಕೊಂಡಿರ್ತೀವಿ, but it ends up in a fiasco ಅಂತ ಹೇಳಿದಾಗ it is an utter flop. Even for a movie or for a match, expectations will be high, but then the result will be the opposite ಅಂತ ಹೇಳುವಾಗ ಅದು fiasco. It ended up in a fiasco ಅಂತ ಹೇಳಿದ್ರೆ complete failure, utter failure. Okay, so fiasco and debacle ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೆಲ ಕಚ್ಚಿರೋ ಅಂಥದ್ದು. ಅದರ ಆಪೋಸಿಟ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಸಕ್ಸಸ್. ಆಲ್ ರೈಟ್, ಸೊ ಗ್ಲೋರಿ, ದಟ್ ಈಸ್ ಸಕ್ಸಸ್ ಅಂತ ಹೇಳಿದಾಗ ಹೈಯೆಸ್ಟ್ ಫಾರ್ಮ್ ಆಫ್ ಪರ್ಫಾರ್ಮೆನ್ಸ್. ಫೈನ್, ನೆಕ್ಸ್ಟ್ ಒನ್ ರೇರ್. ಓಕೆ, ರೇರ್ ಅಂತ ಹೇಳಿದ್ರೆ ಬಹಳ ಅಪರೂಪವಾಗಿ ಇರುವಂಥದ್ದು, ಬಹಳ ವಿರಳವಾಗಿ ಇರುವಂಥದ್ದು, ಸಮಥಿಂಗ್ ವಿಚ್ ಈಸ್ ವೆರಿ ಸ್ಕೇರ್ಸ್. ಆಲ್ ರೈಟ್, ಸೊ ರೇರ್ ಅಂತ ಹೇಳಿದ್ರೆ ಹುಡುಕಿದ್ರೂ ಸಹ ಸಿಗದೇ ಇರುವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಅ ರೇರಿಟಿ. ಸೊ ವಾಟ್ ಈಸ್ ದಿ ಅಪೋಸಿಟ್ ಆಫ್ ದಿ ವರ್ಡ್ ರೇರ್ ಅಂತ ಹೇಳಿದಾಗ ಇಟ್ ಈಸ್ ಫಾರ್ ಫ್ರೀಕ್ವೆಂಟ್. ಓಕೆ, ಪ್ಲೆಂಟಿ, ಫ್ರೀಕ್ವೆಂಟ್. ಸೊ ಫ್ರೀಕ್ವೆಂಟ್ ಅಂದರೆ ಆಗಾಗ, ರೇರ್ ಅಂತಂದರೆ ಅಪರೂಪ. ರೇರ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಫಾರ್ ವೇರ್ ಇಟ್ ಈಸ್ ನಾಟ್ ಫೌಂಡ್ ಇನ್ ರೆಗ್ಯುಲರ್ ಇಂಟರ್ವಲ್ಸ್ ಅನ್ನೋವಾಗ. ಸೊ ಫ್ರೀಕ್ವೆಂಟ್ ಆಗಿ ಅದು ನಮ್ಗೆ ಸಿಗ್ತಾ ಇದೆ, ಪ್ಲೆಂಟಿ ಅಂತಲೂ ಹೇಳ್ಬೋದು. ಸ್ಕೇರ್ಸ್, ರೇರ್, ಆಪೋಸಿಟ್ ಆಫ್ ದ್ಯಾಟ್ ಈಸ್ ಫ್ರೀಕ್ವೆಂಟ್ ಆ್ಯಂಡ್ ಪ್ಲೆಂಟಿ. ಓಕೆ, ಆಗಾಗ ನಮಗೆ ಸಿಗದ, ಈ ಕಡೆ ಬಸ್ಗಳು ಬರೋದೇ ರೇರ್ ಅಂತ ಕೆಲವು ಹೇಳ್ತಾರೆ, ಬಟ್ ಇಫ್ ದೇರ್ ಇಸ್ ಅ ಫ್ರೀಕ್ವೆನ್ಸಿ ಇನ್ ಬಸ್ಸಸ್ ಅಂತ ಹೇಳುವಾಗ ಅಂದರೆ ವಿ ಹ್ಯಾವ್ ಗಾಟ್ ಇಟ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಆಲ್ ರೈಟ್, ದೆನ್ ಜೆನ್ಯುವಿನ್. ನೌ ದ ವರ್ಡ್ ಜೆನ್ಯುವಿನ್, ವೇರ್ ದೇರ್ ಈಸ್ ಸಮಥಿಂಗ್
the goodness, the purity and the intentions are really very very honest ಅನ್ನೋವಾಗ it is called as being genuine, all right, where there are no double standards ಅದೆಲ್ಲ ಇಲ್ಲದೆ ಇರುವಂಥದ್ದನ್ನು we call it as being very genuine. ಅಂದರೆ ಸ್ಪಷ್ಟವಾಗಿ ಇರುವಂಥದ್ದು, ನಿಖರವಾಗಿ ಇರುವಂಥದ್ದು, ಒಳ್ಳೆತನ ತುಂಬಿಕೊಂಡಿರುವಂಥದ್ದು. ಸೊ ಆಲ್ ದೀಸ್ ಥಾಟ್ಸ್ ಗೋ ಇನ್ ಟು ದ ವರ್ಡ್ ಜೆನ್ಯುಯಿನ್ ಅಂತ ಹೇಳಿ. ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್, ಜೆನ್ಯುಯಿನ್ ಅಂತ ಹೇಳಿದಾಗ ಅಷ್ಟು ನ್ಯಾಚುರಲ್ ಆಗಿ, ಸಹಜವಾಗಿ, ಶುದ್ಧವಾಗಿ, ನಿರ್ಮಲವಾಗಿ ಇರುವಂತಹ ಒಂದು ಪದಕ್ಕೆ ವಾಟ್ ಈಸ್ ದ ಎಕ್ಸಾಕ್ಟ್ ಆಪೋಸಿಟ್ ಮೀನ್ಸ್ ಇಟ್ ಈಸ್ ಫೇಕ್, ಸಮಥಿಂಗ್ ವಿಚ್ ಕೆನಾಟ್ ಬಿ ಟ್ರಸ್ಟೆಡ್. ಸೊ ಜೆನ್ಯುಯಿನ್ ಇಸ್ ಸಮಥಿಂಗ್ ವಿಚ್ ಈಸ್ ಟ್ರಸ್ಟ್ ವರ್ದಿ, ಆಲ್ ರೈಟ್. ದಟ್ ಪರ್ಸನ್ ಈಸ್ ಅ ಜೆನ್ಯುಯಿನ್ ಪರ್ಸನ್ ಅಂತಂದರೆ ಅ ಟ್ರಸ್ಟ್ ವರ್ದಿ ಪರ್ಸನ್. ಬಟ್ ಅ ಫೇಕ್ ಪರ್ಸನ್ ಅಂತ ಹೇಳಿದ್ರೆ ಹೂ ಹ್ಯಾಸ್ ಗಾಟ್ ಓನ್ಲಿ ಅ ಮಾಸ್ಕ್, ಸೊ ಇಂಟೆನ್ಷನಲಿ there is no genuinity inside. Okay, so yavaga fake anta helidre it's only artificial, there is nothing called as truth inside it. Okay, that is called as fake. Then safe. So the meaning of the word safe is something which is very free from danger, all right, where there is no risk and it is something comfortable and very safe. Opposite of that is hazardous. Hazardous is risk. Hazard anta helidre risk, hazard andre danger. So safe in opposite is called as being a hazardous. Fine. Next one, fact. Okay, when you say a fact anta helidre anything that is verified or verifiable and the truth of it which people can observe, it is a fact anta ಹೇಳಿದಾಗ there is no denying that, it is just the truth ಅಷ್ಟೇ. ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಫ್ಯಾಕ್ಟ್. ಅದು ಕಲ್ಪನೆ ಮಾಡಿಕೊಂಡು ಕನ್ಕಾಕ್ಟ್ ಮಾಡಿರೋವಂಥದ್ದು ಅಥವಾ ಇಮ್ಯಾಜಿನರಿ ಆಗೋ ಏನೋ ಕ್ರಿಯೇಟ್ ಮಾಡಿ ಹಾಕಿರೋವಂಥದ್ದಲ್ಲ ಅದು. ಸೊ ಇಟ್ ಈಸ್ ಆ್ಯಸ್ ಇಟ್ ಈಸ್, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಫ್ಯಾಕ್ಟ್. ನಾವು ಅದು ಆಪೋಸಿಟ್ ಆಫ್ ಇಟ್ ಏನು ಫ್ಯಾಕ್ಟ್ ಅಲ್ಲದೆ ಇರುವಂಥದ್ದಂದರೆ ಇಲ್ಲದೇ ಇರುವಂಥದ್ದನ್ನು ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ನಾವು ಕಲ್ಪಿಸ್ಕೊಂಡು ಕೊಟ್ಟಾಗ that is called as imagination, or otherwise it is also called as fiction. So now fiction ಅಂತ ಹೇಳಿದ್ರೆ ಕಾಲ್ಪನಿಕ ಕಥೆಗಳು ಅಂತ ಹೇಳ್ತೀವಿ. ಸೊ ಫ್ಯಾಕ್ಟ್ ಅಂತ ಹೇಳಿದಾಗ ಮೋರ್ ಪ್ರಾಕ್ಟಿಕಲ್, ದ ಟ್ರೂತ್ ಈಸ್ ಆ್ಯಸ್ ಇಟ್ ಈಸ್. ಬಟ್ ಫಿಕ್ಷನ್ ಅಂತ ಹೇಳುವಾಗ ಟ್ರೂತ್ಗಿಂತನೂ ಸಹ ಇಮ್ಯಾಜಿನೇಷನ್ಗೆ ಹೆಚ್ಚಿನ ಒಂದು ಆಸ್ಪದ ಇರುವಂಥದ್ದು. ಸೊ ದ ಆಪೋಸಿಟ್ ಆಫ್ ಫ್ಯಾಕ್ಟ್ ಈಸ್ ಕಾಲ್ಡ್ ಆಸ್ ಫಿಕ್ಷನ್. ದೆನ್ ನೆಕ್ಸ್ಟ್ ಒನ್, ಫ್ರೆಂಡ್ಲಿ. ಸೊ ಫ್ರೆಂಡ್ಲಿ ಅಂತ ಹೇಳಿದ್ರೆ ಎಲ್ಲಿ ನಮಗೆ ಒಂದು ಗೆಳೆತನ ಇರುತ್ತೆ, ಆಮೇಲೆ ಅಮಿಕಬಿಲಿಟಿ ಇರುತ್ತೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಬೀಯಿಂಗ್ ಫ್ರೆಂಡ್ಲಿ. ಅದರ ಆಪೋಸಿಟ್ ಆಗಿ ಎಲ್ಲಿ ಆ ಗೆಳೆತನ ಇರೋದಿಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಬೀಯಿಂಗ್ ಹಾಸ್ಟೈಲ್. ಅಂದರೆ ನಮಗೆ ಒಂದು ವಾತಾವರಣಕ್ಕೆ ಒಂದು ಸಂದರ್ಭದಲ್ಲಿ ಹೋದಾಗ ಐ ಎಕ್ಸ್ಪೀರಿಯನ್ಸ್ ಅ ಹಾಸ್ಟೈಲ್ ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ಪೀಪಲ್ ಆರ್ ನಾಟ್ ವೆರಿ ಫ್ರೆಂಡ್ಲಿ ಟು ಮೀ ಅಂತ ಹೇಳಿದ್ರೆ ಹಾಸ್ಟಿಲಿಟಿ, ಎಲ್ಲೋ ಒಂದು ಸ್ವಲ್ಪ ನಮಗೆ ಅಲ್ಲಲ್ಲಿ ಕಿರಿಕಿರಿ ಅಂತ ಅನ್ನಿಸ್ತಿರುತ್ತೆ ಅಂದಾಗ ಇಟ್ಸ್ ಕಾಲ್ಡ್ ಆ್ಯಸ್ ಅ ಹಾಸ್ಟೈಲ್ ಸಿಚುವೇಶನ್. ಓಕೆ, ಸೊ ಆಪೋಸಿಟ್ of friendly is to be hostile. Then hope. Hope, yes, hope ಅಂತಂದರೆ ನಂಬಿಕೆ, ವಿಶ್ವಾಸ. Opposite of that is despair, where there is no hope. All right, hopelessness, the situation of being absolutely hopeless is called as to be in despair. All right, ಇಲ್ಲಿ ನಮಗೆ ನೆಕ್ಸ್ಟ್ ಮುಂದೆ ದಾರಿನೇ ಕಾಣ್ತಾ ಇಲ್ಲ ಅನ್ನೋವಾಗ ಇಟ್ ಇಸ್ ಕಾಲ್ಡ್ ಆಸ್ ಅ ಹೋಪ್ಲೆಸ್ ಸಿಚುವೇಶನ್ ಆರ್ ಬೀಯಿಂಗ್ ಇನ್ ಡಿಸ್ಪೇರ್. ದೆನ್ ನೆಕ್ಸ್ಟ್, ಹಂಗ್ರಿ. ಆಲ್ ರೈಟ್, ಹಂಗ್ರಿ ಅನ್ನೋದು ಬರೀ ಒಂದು ಫಿಸಿಕಲ್ ನೀಡ್ ಅಲ್ಲ, ಬರೀ ಹಸಿವು ಅನ್ನೋದಲ್ಲ. ಇಟ್ ಕ್ಯಾನ್ ಬಿ ತೃಷೆ, ಥರ್ಸ್ಟ್, ಆಲ್ ದೀಸ್ ಹಂಗರ್, ಹಂಗ್ರಿ, ಹಂಗರ್, ಹಂಗ್ರಿ. ಸೊ ಆಪೋಸಿಟ್ ಆಫ್ ದ್ಯಾಟ್ ಅಂದರೆ ಹಸಿವು ಇಟ್ಕೊಂಡಿರುವಂಥದ್ದನ್ನು ಇಟ್ಸ್ ಕಾಲ್ಡ್ ಅ ಸಿಚುವೇಶನ್ ಆಫ್ ಬೀಯಿಂಗ್ ಹಂಗ್ರಿ. ಕಂಪ್ಲೀಟಾಗಿ ಹಸಿವು ಇಲ್ಲದೆ ಇರುವಂತಹ ಒಂದು ಸಿಚುವೇಶನನ್ನು ನಾವೇನು ಹೇಳ್ತೀವಿ, ಬೀಯಿಂಗ್ ಕಂಟೆಂಟೆಡ್, ಬೀಯಿಂಗ್ ಸ್ಯಾಟಿಸ್ಫೈಡ್ ಆರ್ ಬೀಯಿಂಗ್ ಗ್ರ್ಯಾಟಿಫೈಡ್. ಸೊ ಇದೆಲ್ಲನೂ ಸಹ ಆಪೋಸಿಟ್ ಆಫ್ ಬೀಯಿಂಗ್ ಹಂಗ್ರಿ. ಸೊ ಹಂಗ್ರಿ opposite ಬಂದು being satiated or being satisfied. Then harsh or rude. Harsh ಅಂದರೆ ಒರಟುತನ, where you don't have a mellowness in your tone, all right, where you don't have that fineness, softness in your tone. Okay, and you are being very very rude, and the tempo, the tone adella it is being very harsh anta helti, where it hurts the sentiments of the others. So that is called as being harsh, being very rude. Iga adarde opposite anta ಹೇಳಿದಾಗ being gentle, being soft. Okay, so ಇದೆಲ್ಲನೂ ಸಹ ವಿರೋಧ ಪದಗಳು ಫಾರ್ ಬೀಯಿಂಗ್ harsh as well as rude. Being gentle, being kind, being very being soft. Fine. Next one, ignite. Fine. Ignite ಅಂತಂದರೆ ಹಚ್ಚೋದು.
ಎನಿಥಿಂಗ್ ಎಕ್ಸಾಂಪಲ್ ಆಗಿ ನಾವು ಹಚ್ಚಬೇಕು ಅಂತ ಅಂದಾಗ ಇಗ್ನೈಟ್ ಅ ಪ್ಯಾಷನ್. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ಒಂದು ಅರಿವಿನ ಒಂದು ಕಿರಣ ಇಲ್ಲ ಅಂತ ಬೆಳಕಿಲ್ಲ ಅಂತ ಹೇಳುವಾಗ ಯು ಹ್ಯಾವ್ ಟು ಇಗ್ನೈಟ್ ದ ಮೈಂಡ್ಸ್ ಅಂತ ನಾವು ಹೇಳ್ತೀವಿ. ವಾಟ್ ಈಸ್ ಇಗ್ನೈಟಿಂಗ್ ದ ಮೈಂಡ್ಸ್ ಅಂತ ಹೇಳಿದರೆ, ಎಲ್ಲಿ ಮನಸ್ಸು ನಿದ್ದೆ ಮಾಡ್ತಾ ಇದೆ, ಎಲ್ಲಿ ಬುದ್ಧಿ ನಿದ್ದೆ ಮಾಡ್ತಾ ಇದೆ, ಅದನ್ನು ನಾವು ಬೆಳಕನ್ನು ಹಚ್ಚಬೇಕು ಅಂತ ಹೇಳ್ತೀವಿ. ಸೊ ದೀಪ ಹಚ್ಚಬೇಕು, ಬೆಳಕನ್ನು ಹಚ್ಚಬೇಕು ಅನ್ನೋವಾಗ ಇಗ್ನೈಟಿಂಗ್ ದ ಮೈಂಡ್ಸ್ ಅಂತ ಹೇಳಿದ್ರೆ ಆ ಮೈಂಡ್ ಅನ್ನೋದು ಒಂದು ದೀಪ ಅಂತ ಅಂದ್ಕೊಂಡಾಗ, ಸೊ ಇಗ್ನೈಟಿಂಗ್ ದ ಮೈಂಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಮೀನ್ಸ್, ಸೊ ಅದನ್ನು ಹಚ್ಚಬೇಕು ಅಂತ ಹೇಳಿ, ದಟ್ ಈಸ್ ಕಾಲ್ಡ್ ಆಸ್ ಇಗ್ನೈಟಿಂಗ್. ಫೈನ್. ಸೊ ಅದು ಇಗ್ನೈಟ್ ಅಂತಂದರೆ ಹಚ್ಚುವಂಥದ್ದು. ಅದರ ಆಪೋಸಿಟ್ ಅಂತಂದ್ರೆ ಏನು? ಆರಿಸೋದು. ದಟ್ ಈಸ್ ಟು ಎಕ್ಸ್ಟಿಂಗ್ವಿಷ್. ಆಲ್ ರೈಟ್. ಎಲ್ಲಿ ಬೆಂಕಿ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟಿಂಗ್ವಿಷ್ ದ ಫ್ಲೇಮ್, ಎಕ್ಸ್ಟಿಂಗ್ವಿಷ್ ದ ಫೈರ್. ಸೊ ಆರಿಸೋದನ್ನು ವಿ ಕಾಲ್ ಇಟ್ ಆಸ್ ಎಕ್ಸ್ಟಿಂಗ್ವಿಷಿಂಗ್ ಇಟ್. ದೆನ್ ನೆಕ್ಸ್ಟ್ ಒನ್, ನೇವ್. ನೇವ್ ಅಂತ ಹೇಳಿದ್ರೆ ಸಮಥಿಂಗ್ ವೇರ್ ದೆರ್ ಈಸ್ ತುಂಬ ಆಡಂಬರ ಇಲ್ಲದೆ ಇನೋಸೆಂಟ್ ಆಗಿ ಇರುವಂಥದ್ದು, ಒರಿಜಿನಲ್ ಆಗಿ ಇರುವಂಥದ್ದು, ಇಂಡಿಜಿನಸ್ ಆಗಿ ಇರುವಂಥದ್ದು, ಕಪಟ ಕಳ್ಳತನ ಅದೆಲ್ಲ ಯಾವುದು ಒಂದು ಇಲ್ಲದೆ ನೈಜ ರೂಪದಲ್ಲಿ ಇರುವಂಥದ್ದನ್ನು ವಿ ಕಾಲ್ ಆಸ್ ಬೀಯಿಂಗ್ ವೆರಿ ನೇವ್. ಓಕೆ. ಆಪೋಸಿಟ್ ಆಫ್ ದ್ಯಾಟ್ ಈಸ್ ಸೊಫಿಸ್ಟಿಕೇಟೆಡ್. ಅಂದರೆ ಎಲ್ಲ ಒಂದು ಕಲ್ಚರ್ಡ್ ಆಗಿ ಇದು ಮಾಡ್ಕೊಂಡಿರುವಂಥದ್ದನ್ನು ದಟ್ ಈಸ್ ಕಾಲ್ಡ್ ಆಸ್ ಸೊಫಿಸ್ಟಿಕೇಷನ್, ವೆರ್ ಎವ್ರಿಥಿಂಗ್ ಈಸ್ ಅವೈಲೇಬಲ್. ಆಲ್ ರೈಟ್. ಸೊ ಅಲ್ಲೂ ಸಹ ಒಂದು ಗ್ರ್ಯಾಂಡ್ನೆಸ್ ಇರುತ್ತೆ. ಬಟ್ ದೆನ್ ನೇವ್ ಅನ್ನೋವಾಗ ಏನೂ ಇಲ್ಲದೆ ಒರಿಜಿನಲ್ ಆಗಿರುವಂಥದ್ದು. ಬಟ್ ಅಟ್ ದ ಆಪೋಸಿಟ್ ಆಫ್ ದ್ಯಾಟ್ ಈಸ್ ವೇರ್ ಯು ಹ್ಯಾವ್ ದಟ್ ಸೊಫಿಸ್ಟಿಕೇಷನ್. ಆಲ್ ರೈಟ್. ಇಟ್ ಕ್ಯಾನ್ ಸ್ಟಿಲ್ ಬಿ ಒರಿಜಿನಲ್, ಬಟ್ ಸೊಫಿಸ್ಟಿಕೇಷನ್ ಅಂತ ಹೇಳುವಾಗ ಇಟ್ ಈಸ್ ಸಮಥಿಂಗ್ ಅಪೋಸಿಟ್ ಟು ದ ವರ್ಡ್ ನೇವ್. ಅಂದರೆ ವೇರ್ ದೆರ್ ಆರ್ ಸಮ್ ನೈಸ್ ಥಿಂಗ್ಸ್ ಅಬೌಟ್, ಸೊ ದಟ್ ಒಂದು ಆರ್ಟಿಫಿಷಿಯಲ್ ಟ್ರೀಟ್ಮೆಂಟಲ್ಲಿ ಬಂದು ಸೊಫಿಸ್ಟಿಕೇಟೆಡ್ ಆಗಿ ಅದು ಒಂದು ಲುಕ್ ಕೊಡುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಸೊಫಿಸ್ಟಿಕೇಷನ್. ದೆನ್ bold or confident. So bold or confident where there is no fear is called as being bold. Confidence is where you have trust in yourself, where you have faith in yourself is called as being confident. Opposite agi enu bold and confident opposite is called as being afraid or being nervous. Namge ಹೆದರಿಕೆ ಆಗುವಂಥದ್ದು, ಭಯ ಪಡುವಂಥದ್ದು, that is called as being nervous. All right. So bold, confident, ಅದಕ್ಕೆ opposite ಬಂದು nervous or scared. ಓಕೆ. ದೆನ್ ಪ್ಲೆಂಟಿ. ಪ್ಲೆಂಟಿ ಅಂದರೆ ತುಂಬಿ ತುಳುಕಾಡುವಂಥದ್ದು, ಪ್ಲೆಂಟಿ. ಆ್ಯಂಡ್ ಆಪೋಸಿಟ್ ಆಫ್ ಇಟ್ ಈಸ್ ಡರ್ತ್. ಡರ್ತ್ ಅಂತಂದರೆ ಇಲ್ಲದೆ ಇರುವಂಥದ್ದು. ಪ್ಲೆಂಟಿ ಅಂತಂದರೆ ತುಂಬ ಹರಿದು ಹೋಗುವಷ್ಟು, ಓವರ್ಫ್ಲೋಯಿಂಗ್. ಓಕೆ. ದಟ್ ಈಸ್ ಕಾಲ್ಡ್ ಎಸ್ ಹ್ಯಾವಿಂಗ್ ಇನ್ ಪ್ಲೆಂಟಿ. ಆ್ಯಂಡ್ ಆಪೋಸಿಟ್ ಆಫ್ ದ್ಯಾಟ್ ಈಸ್ ಡರ್ತ್. ಹುಡುಕಬೇಕು, ಇದೆಯಾ ಇಲ್ವಾ ಅನ್ನೋದನ್ನು ನಾವು ಹುಡುಕಬೇಕು. ದಟ್ ಈಸ್ ಕಾಲ್ಡ್ ಆಸ್ ಡರ್ತ್, ಅ ಸಿಚುವೇಶನ್ ಆಫ್ ಡರ್ತ್ಸ್. ಓಕೆ. ದೆನ್ ಡೀಪ್. ಡೀಪ್ ಅಂತಂದರೆ ಆಳವಾಗಿ ಇರೋವಂಥದ್ದು, ಆಳ. ಅದು ಆಪೋಸಿಟ್ ಅಂತಂದ್ರೇನು? ಶಾಲೋ, ಏನೂ ಇಲ್ಲ, ಟೊಳ್ಳು. ಓಕೆ. ಸೊ ಶಾಲೋ ಅಂತ ಹೇಳಿದಾಗ ಮೇಲ್ನೋಟಕ್ಕೆ ಮಾತ್ರ ಇದ್ದ ಹಾಗೆ ಇರುತ್ತೆ, ಬಟ್ ಇಟ್ ಈಸ್ ನಾಟ್, ದೇರ್ ಇಸ್ ನೋ ಡೆಪ್ತ್ ದೇರ್. ಸೊ ಡೀಪ್ is where you can go in, but shallow it's only on the surface. All right. It looks as if it is deep, but it's just floating on the surface. So shallow ಅಂತಂದರೆ ಔಟ್ವರ್ಡ್ ಆಗಿ ಮಾತ್ರ ಇರುವಂಥದ್ದು. ಸೊ ಅದು ಬರೀ ಒಂದು ಹೊರಗಿನ ಇದಕ್ಕೆ it is just there. That is why it is called as shallowness. Then orderly. Orderly ಅಂತ ಹೇಳಿದ್ರೆ arranging everything in a very neat and organized manner, that is called as being orderly. And opposite of that is haphazard. ಹೇಗಂದರೆ ಹಾಗೆ ಇರೋವಂಥ ಸಿಚುವೇಶನನ್ನು ಇಟ್ ಈಸ್ ಕಾಲ್ಡ್ ಆಸ್ haphazard. ಯಾವುದೇ ಒಂದು ಆರ್ಗನೈಸ್ಡ್ ಆಗಿ, ಒಂದು ಅಲೈನ್ಡ್ ಆಗಿ, ನೀಟಾಗಿ ಇಲ್ಲದೇ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಅ haphazard ಮೂವ್ಮೆಂಟ್, haphazard ಸಿಚುವೇಶನ್, ರ್ಯಾಂಡಮ್ ಆಗಿ ಇರೋವಂಥದ್ದನ್ನು ಇಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ haphazard. ನೆಕ್ಸ್ಟ್ ಒನ್, obscene. obscene ಅಂತ ಹೇಳಿದ್ರೆ ಯಾವುದು ಒಂದು ವಲ್ಗರ್ ಆಗಿ ಇರುವಂಥದ್ದು, ಅಥವಾ ಇಟ್ಸ್ ಕಾಲ್ಡ್ ಆಸ್ ವೇರ್ ದೆರ್ ಇಸ್ ನೋ ಪ್ಯೂರಿಟಿ. obscene ಅಂತ ಹೇಳಿದ್ರೆ ಒಂಥರ ಇಟ್ಸ್ ನಾಟ್ ನೈಸ್ ವರ್ಡ್ ಅಂತ ಹೇಳಿ. obscene ಇಟ್ ಈಸ್ ಒಂದು ಒಳ್ಳೆ ಪದ ಅಲ್ಲದೇ ಇರುವಂಥದ್ದು, ದಟ್ ಈಸ್ ಆಪ್ಸಿನ್, ವಲ್ಗರ್ ಅಂತ ನಾವು ಹೇಳ್ತೀವಿ. ಸೊ ಅದರ ಆಪೋಸಿಟ್ ಬಂದು ಡೀಸೆಂಟ್ ಆಗಿ. ಸೊ ಆಪ್ಸಿನ್ ಈಸ್ ಇಂಡೀಸೆಂಟ್ ಆ್ಯಂಡ್ ಡೀಸೆಂಟ್. ಓಕೆ. ಸೊ ಆಪ್ಸಿನಿಟಿ ಅಂತ ಹೇಳಿದಾಗ ಫೌಲ್ ಆಗಿ ಇರುವಂಥದ್ದು, ಒಂಥರ ಕೆಟ್ಟ ಒಂದು ಅರ್ಥ ಕೊಡುವಂತಹ ಆಪ್ಸಿನಿಟಿ ಅಂತ ಹೇಳಿದ್ರೆ. ಸೊ ಇಟ್ಸ್ ವಿಚ್ ಇಸ್ ನಾಟ್ ಡೀಸೆಂಟ್. ಓಕೆ. ಸೊ ಆಪೋಸಿಟ್ ಆಫ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಡಿಸೆನ್ಸಿ. ದೆನ್ ಆಪ್ಟಿಮಿಸ್ಟಿಕ್, ಲುಕಿಂಗ್ ಓನ್ಲಿ ಅಟ್ ದ ಬ್ರೈಟ್
ಸೈಡ್ ಆಫ್ ಥಿಂಗ್ಸ್. ಆಪ್ಟಾ ಅಂತ ಹೇಳಿದ್ರೆ ಬೆಳಕು ಅಂತ ಹೇಳಿ, ಓಕೆ, ರೂಟ್ ವರ್ಡ್ ಆಫ್ ಇಟ್ ಅಂತ ಹೇಳಿದಾಗ ಬ್ರೈಟ್ ಸೈಡ್ ಆಫ್ ಅಂತ ಅಂದರೆ ಇವಾಗ ನಮಗೆ ಲೈಟ್ ಇರುವಂಥದ್ದನ್ನು ನಾವು ವಿ ಕಾಲ್ ಇಟ್ ಆಸ್ ಆಪ್ಟಿಕಲ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಯಾವಾಗ ನಾವು ಒಳ್ಳೆಯದನ್ನೇ ನೋಡ್ತೀವಿ, ಲುಕಿಂಗ್ ಅಟ್ ದ ಬ್ರೈಟ್ ಸೈಡ್ ಆಫ್ ಥಿಂಗ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಆಪ್ಟಿಮಿಸ್ಟಿಕ್. ಸೊ ಇಲ್ಲ ನಾನು ನೆಗೆಟಿವೇ ನೋಡ್ತೀನಿ, ಕೆಟ್ಟದನ್ನೇ ನೋಡ್ತೀನಿ ಅನ್ನೋವಾಗ ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಪೆಸಿಮಿಸ್ಟಿಕ್. ಸೊ ಆಪ್ಟಿಮಿಸಮ್ ಆ್ಯಂಡ್ ಪೆಸಿಮಿಸಮ್. Okay, dark side of things, always talking about in the negative tone. Then ancestry as well as posterity. Ancestry ಅಂದರೆ our past. ಓಕೆ, ನಮ್ಮ ಪುರಾತನವಾದ ಒಂದು ಇತಿಹಾಸ ಇರ್ಬೋದು, ನಮ್ಮ ಲೀನಿಯೇಜ್ ಇರ್ಬೋದು, ಆಲ್ ದಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯನ್ಸೆಸ್ಟ್ರಿ. ಓಕೆ, ಆ್ಯನ್ಸೆಸ್ಟರ್ಸ್ ಸಂಬಂಧಪಟ್ಟ ಹಾಗೆ ದಿಸ್ ಕಾಲ್ಡ್ ಆ್ಯಸ್ ಆ್ಯನ್ಸೆಸ್ಟ್ರಿ. ಆ್ಯಂಡ್ ಆಪೋಸಿಟ್ ಆಫ್ ದ್ಯಾಟ್ ಈಸ್ ಕಾಲ್ಡ್ ಪಾಸ್ಟರಿಟಿ. ದಟ್ ಮೀನ್ಸ್ ಫ್ಯೂಚರ್. ಪೋಸ್ಟ್ ಮೀನ್ಸ್ ಫ್ಯೂಚರ್. ಸೊ ಪಾಸ್ಟರಿಟಿ ಮೀನ್ಸ್ ದ ಫ್ಯೂಚರ್ ಜನರೇಷನ್ಸ್. ಓಕೆ, ದೆನ್ ವಿಯರಿ. ವಿಯರಿ ಮೀನ್ಸ್ ಬೀಯಿಂಗ್ ವೆರಿ ಟಯರ್ಡ್. ಆಲ್ ರೈಟ್, ವೆರ್ ಯು ಹ್ಯಾವ್ ಡನ್ ಅ ಲಾಟ್ ಆಫ್ ವರ್ಕ್ ಆ್ಯಂಡ್ ಯು ಆರ್ ಸೊ ಎಕ್ಸಾಸ್ಟೆಡ್, ದಟ್ ಈಸ್ ಕಾಲ್ಡ್ ಆ್ಯಸ್ ಬೀಯಿಂಗ್ ವಿಯರಿ. ಆಪೋಸಿಟ್ ಆಫ್ ದ್ಯಾಟ್ ಎನರ್ಜೆಟಿಕ್. ವಿಯರಿ ಅಂತ ಹೇಳಿದ್ರೆ being dull, being unenthusiastic. So opposite of that is being active, dynamic, energetic. All right, so flamboyant, adellanu saha opposite words. Weary, energetic, dynamic, etc. Then Valor. ಈಗ ವೇಲರ್ ಅಂತ ಹೇಳಿದ್ರೆ VALOUR. ಇದು ಒಂದು ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಷನ್, ವಿ ಹ್ಯಾವ್ ಗಾಟ್ ಟೂ ಸ್ಪೆಲ್ಲಿಂಗ್ಸ್ ಫಾರ್ ದ ವರ್ಡ್ ಹಿಯರ್, VALOR ಆ್ಯಂಡ್ VALOUR. ಸುಮಾರು ಜನಕ್ಕೆ ಅದು ಕನ್ಫ್ಯೂಷನ್ ಇರ್ಬೋದು, ಅದು ಡೌಟ್ ಇರ್ಬೋದು, ಬಟ್ ಯು ಮೈಟ್ ನಾಟ್ ಹ್ಯಾವ್ ಗಾಟ್ ಇಟ್ ಕ್ಲಾರಿಫೈಡ್. ಈಗ VALOR is an American spelling. VALOUR is the original British spelling. Okay, ಈಗ ಅಮೆರಿಕನ್ಸ್ ಹೇಗೆ ಅಂತಂದರೆ, ಅಮೆರಿಕನ್ ನಮ್ಮ ವರ್ಡ್ಸ್ ನೋಡಿದಾಗ ದೇ ಡೋಂಟ್ ಯೂಸ್ ಲೆಟರ್ಸ್ ಫಾರ್ ದ ಸೌಂಡ್ಸ್ ದಟ್ ಆರ್ ನಾಟ್ ಪ್ರೊನೌನ್ಸ್ಡ್. ಅಂದರೆ ಯಾವ ಒಂದು ಶಬ್ದವನ್ನು ನಾವು ಉಚ್ಚಾರಣೆ ಮಾಡೋದಿಲ್ಲ ಅದನ್ನು ಅವರು ಹಾಕೋದಿಲ್ಲ ಅಲ್ಲಿ. ಅದೇ ಕಾಂಟ್ರಾಸ್ಟಲ್ಲಿ ಬ್ರಿಟಿಷ್ ಸ್ಪೆಲ್ಲಿಂಗಲ್ಲಿ ಕೆಲವೊಂದು ಸೈಲೆಂಟ್ ಲೆಟರ್ಸ್ ಇರುತ್ತೆ. ಈಗ VALOUR ಅಂತ ಹೇಳುವಾಗ ಅಮೆರಿಕನ್ಸ್ ಕೇಳ್ತಾರೆ VALOR, ಓಕೆ, ಯುಗೆ ಏನು ಕೆಲಸ ಅಲ್ಲಿ, ಸೊ ಯು ಇಸ್ ಸೈಲೆಂಟ್ ಅಲ್ವಾ, ಅದಿಲ್ಲದೇ ಇರಬಹುದು ಅಂತ ಹೇಳಿ. ಹಾಗಾಗಿ VALOR, VALOUR American and the British spelling. Similarly, COLOR American spelling, COLOUR is the British spelling. Okay, but coming back to this, ವೇಲರ್ ಅಂತ ಹೇಳಿದಾಗ ಧೈರ್ಯ, ಆಮೇಲೆ ಸಾಹಸ, ಇಂಥದ್ದೆಲ್ಲ ನಾವು ಒಂದು ಆಡ್ಜೆಕ್ಟಿವ್ಸ್. ಓಕೆ, ವೆರಿ ಬ್ಯೂಟಿಫುಲ್ ಆಡ್ಜೆಕ್ಟಿವ್ಸ್ ದೇ ಆರ್. ವೇಲರ್ ಅಂತ ಕರಿತೀವಿ. ಆಪೋಸಿಟ್ ಬಂದೇನು, ಕವರ್ಡಿಸ್. ಕವರ್ಡಿಸ್ ಅಂದರೆ ಹೇಡಿತನ, ಅಂಜುಬುರುಕುತನ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕವರ್ಡಿಸ್. ಅಂದರೆ ವೆರಿ ಯು ಆರ್ ನಾಟ್ ಕಾನ್ಫಿಡೆಂಟ್, ವಿ ಡೋಂಟ್ ಹ್ಯಾವ್ ದಟ್ ಬ್ರೇವರಿ ಆರ್ ದ ಬೋಲ್ಡ್ನೆಸ್. ನೆಕ್ಸ್ಟ್ ಒನ್, ರೆಕ್ಲೆಸ್. ರೆಕ್ಲೆಸ್ ಅಂತ ಹೇಳಿದ್ರೆ ಬಹಳ ಒಂಥರ ಕೇರ್ಲೆಸ್ ಆಗಿ ಇರೋವಂಥದ್ದು, ಹೇಗಂದರೆ ಹಾಗೆ ಇರೋವಂಥದ್ದು. ದಟ್ ಈಸ್ ಕಾಲ್ಡ್ ಆ್ಯಸ್ ಟು ಬಿ ರೆಕ್ಲೆಸ್. ದ ಆಪೋಸಿಟ್ ಆಫ್ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಬೀಯಿಂಗ್ ವೆರಿ ಕೇರ್ಫುಲ್. ಅಂದರೆ ತುಂಬ ಕೇರ್ ತಗೊಂಡು ಟೇಕಿಂಗ್ ಕೇರ್ ಈಸ್ ಕಾಲ್ಡ್ ಆ್ಯಸ್ ಕೇರ್ಫುಲ್. ಓಕೆ, ಈಗ ಐ ವಾಂಟ್ ಟು ಡಿವೇಟ್ ಅ ಬಿಟ್, ಬಿಕಾಸ್ ವೆನ್ ವಿ ಆರ್ ಡೂಯಿಂಗ್ ಅಪೋಸಿಟ್ಸ್ ಅನ್ನೋವಾಗ ಪದಗಳಿಗೆ ಎಕ್ಸಾಕ್ಟ್ ಆಪೋಸಿಟ್ಸ್ ಬರೋದು ಒಂದು ಥರ, ಆ್ಯಂಡ್ ಪದಗಳಿಗೆ ಸ್ವಲ್ಪ ಚೇಂಜಸ್ ಮಾಡಿ ಇರೋ ಪದಕ್ಕೇ ಅದನ್ನು ಆಪೋಸಿಟ್ ಮಾಡೋದು ದಿಸ್ ಅನ್ ಅದರ್ ಮೆಥಡ್. ಸೊ ವಿಲ್ ಕಮ್ ಟು ದ್ಯಾಟ್. ವೆನ್ ಯು ಹ್ಯಾವ್ ವರ್ಡ್ಸ್ ವೇರ್ ಯು ಆರ್ ಮೇಕಿಂಗ್ ಅ ವರ್ಡ್ ಇಟ್ಸ್ ಆಪೋಸಿಟ್ ಬೈ ಆ್ಯಡಿಂಗ್ ಅ ಪ್ರಿಫಿಕ್ಸ್. ಸೊ I just want to talk about a term called as prefixes. Pre andre enu, before. Okay, fixing is a positioning. All right, so prefix ಅನ್ನೋವಾಗ example happy. Happy, how do you make this as an opposite? Exact opposite ಮಾಡಬೇಕು ಅಂತ ಹೇಳಿದ್ರೆ of course you can make it as sad. Opposite emotion of happy is sad. But if you want, there is another way of telling it also. Happy also with a prefix is unhappy. ಈಗ ಈ UN ಅನ್ನೋದೇನಿದೆ, that is called as a prefix which you use ಬಿಫೋರ್ ಅ ವರ್ಡ್. ಹ್ಯಾಪಿ ಅನ್ನೋದು ಒಂದು ವರ್ಡ್ ಅಂದರೆ ಅದರ ಹಿಂದೆ ನಾನು UN ಅನ್ನೋದನ್ನು ಆ್ಯಡ್ ಮಾಡ್ತೀನಿ ಆ್ಯಂಡ್ ಮೇಕಿಂಗ್ ದ ವರ್ಡ್ ಆಪೋಸಿಟ್. ಸೊ ಹ್ಯಾಪಿಗೆ UN ಆ್ಯಡ್ ಮಾಡಿ ಐ ಮೇಕ್ ದ ವರ್ಡ್ ಆ್ಯಸ್ ಅನ್ಹ್ಯಾಪಿ.
ಆಲ್ ರೈಟ್. ಸೊ ಈ ಅನ್ ಅನ್ನೋದು ಏನು ಅಂತಂದರೆ ಬೈ ಇಟ್ ಸೆಲ್ಫ್ ಇಟ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್, ಬಟ್ ವೆನ್ ಇಟ್ ಆ್ಯಡ್ಸ್ ಟು ಅ ಪರ್ಟಿಕ್ಯುಲರ್ ವರ್ಡ್ ಅನ್ನೋವಾಗ ಇಟ್ ಚೇಂಜಸ್ ದ ಮೀನಿಂಗ್ ಆಫ್ ದ ವರ್ಡ್ ಆರ್ ಮೇ ಬಿ ಇಟ್ ಮೇಕ್ಸ್ ದ ಆಪೋಸಿಟ್ ಆಫ್ ದ ವರ್ಡ್. ಆಯಿತಾ? ಸಿಮಿಲರ್ಲಿ ವೆನ್ ಯು ಸೇ ಫಾರ್ಚ್ಯುನೇಟ್, unfortunate. Is it clear? So fortunate, unfortunate. ಆಮೇಲೆ ಬಟ್ ಈಗ ಫಾರ್ಚುನೇಟ್ ಅನ್ನೋದು ಒಂದು ಅಡ್ಜೆಕ್ಟಿವ್, ಅದಕ್ಕೆ ಅನ್ಫಾರ್ಚುನೇಟ್. ಅದೇ ಇಫ್ ಐ ಟೇಕ್ ಫಾರ್ಚ್ಯೂನ್ ಅಂತ ಅಂದರೆ ಇದಕ್ಕೆ ಅನ್ಫಾರ್ಚ್ಯೂನ್ ಅಂತ ಬರೋದಿಲ್ಲ, ಇಟ್ ಈಸ್ ಮಿಸ್ಫಾರ್ಚ್ಯೂನ್. ಓಕೆ. ಸೊ ಈ MIS UN ಇದೆಲ್ಲನೂ ನಾವು ಪ್ರಿಫಿಕ್ಸಸ್ ಅಂತ ಹೇಳ್ತೀವಿ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್, ವಿ ಯೂಸ್ ಮೋರ್ ಪ್ರಿಫಿಕ್ಸಸ್ ಟು ಮೇಕ್ ಆಪೋಸಿಟ್ ವರ್ಡ್ಸ್. ಫೈನ್. ಎಕ್ಸಾಂಪಲ್ ಈಗ ಪ್ಲೆಸೆಂಟ್, ಅನ್ಪ್ಲೆಸೆಂಟ್. ಓಕೆ. ದೆನ್ ಮೊಬೈಲ್, immobile. ಡೀಸೆಂಟ್. ಏನು ಇಂಡೀಸೆಂಟಾ ಅನ್ಡೀಸೆಂಟಾ? ಇಂಡೀಸೆಂಟ್. ಓಕೆ. ಲೀಗಲ್, ಇಲ್ಲೀಗಲ್. ಸೊ ಇಲ್ಲಿ IL ಈಸ್ ದ ಪ್ರಿಫಿಕ್ಸ್. ಓಕೆ. ದೆನ್ ರೆಲೆವೆಂಟ್, irrelevant. ಆಲ್ ರೈಟ್. ಹಾಂ. ಸೊ ಇದನ್ನು ಪ್ರಿಫಿಕ್ಸಸ್ ಯೂಸ್ ಮಾಡಿ ಕೆಲವೊಂದು ಆಪೋಸಿಟ್ಸ್ನ ಮಾಡುವಂತಹ ಒಂದು ಎಕ್ಸಸೈಸನ್ನು ವಿಲ್ ಜಸ್ಟ್ ಗೋ ಥ್ರೂ ದ್ಯಾಟ್. ಎಕ್ಸಾಂಪಲ್, ರ್ಯಾಷನಲ್, ಇರ್ರ್ಯಾಷನಲ್. ರ್ಯಾಷನಲ್ ಅಂದ್ರೇನು? ಸೈಂಟಿಫಿಕ್ ಆಗಿರುವಂಥದ್ದು, ಕ್ರಮಬದ್ಧವಾಗಿ ಆಲೋಚನೆ ಮಾಡುವಂಥದ್ದು, ದಟ್ ಈಸ್ ಕಾಲ್ಡ್ ಆ್ಯಸ್ ಬೀಯಿಂಗ್ ರ್ಯಾಷನಲ್. ಆಪೋಸಿಟ್ ಆಫ್ ದ್ಯಾಟ್ ಇರ್ರ್ಯಾಷನಲ್, ಎಲ್ಲೂ ಒಂದು ಆರ್ಡರ್ಲಿನೆಸ್ ಇಲ್ಲ ಥಾಟಲ್ಲಿ. ಸೊ ದಟ್ ಈಸ್ ಬೀಯಿಂಗ್ ವೆರಿ ವೆರಿ ಲಾಜಿಕ್ ಇಲ್ಲದೆ ಮಾತಾಡೋದು, ದಟ್ ಈಸ್ ಬೀಯಿಂಗ್ ಇರ್ರ್ಯಾಷನಲ್. ಲಾಜಿಕಲ್, ಇಲ್ಲಾಜಿಕಲ್. ಪ್ರಾಕ್ಟಿಕಲ್, ಇಂಪ್ರ್ಯಾಕ್ಟಿಕಲ್. ಸೊ ಇದು ನಿಮಗೆ ಹೇಗೆ ಅದು ಅನ್ನ, ಇಮ್ಮ, ಮಿಸ್ ಹೇಗೆ ನಮಗೆ ಗೊತ್ತಾಗೋದು ಅಂತ ಯು ಮೇ ಆಸ್ಕ್. ಇದು ಇಟ್ ಕಮ್ಸ್ ವಿತ್ ಪ್ರಾಕ್ಟೀಸ್. Dear students, please remember that vocabulary building always comes with more reading, vast reading, and with regular practice. Okay? Because sometimes they may say, ಇದು ಎಷ್ಟು ನಾವು ಓದಬೇಕು, ಎಷ್ಟು ಆ್ಯಂಟೋನಿಮ್ಸ್ ಇದೆ, ಎಷ್ಟು ಸಿನೋನಿಮ್ಸ್ ಇದೆ ಅಂತಂದರೆ, ಅಫ್ಕೋರ್ಸ್ ಇಟ್ ಈಸ್ ಇನ್ಫಿನಿಟ್. ಆಲ್ ರೈಟ್. ಸೊ ನಿಮಗೆ ಆ ಇನ್ಫಿನಿಟಿನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಬಟ್ ವಿತ್ ರೆಗ್ಯುಲರ್ ಪ್ರಾಕ್ಟೀಸ್ ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಟರ್ಮ್ಸ್. ಫೈನ್. ನೌ ಪ್ರಾಕ್ಟಿಕಲ್, impractical, not unpractical. Mobile, immobile, and give a stress there, immobile. Relevant, irrelevant. Possible, impossible. Happy, unhappy. Fortune, misfortune. But fortunate, unfortunate. All right, so we have come to the end of the session of the topic antonyms. I hope you all have understood, and in case you have got any other clarifications, please do comment and we'll see that we improvise our sessions. All right, so that is for you for today. Bye. Thank you.